ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ ಕಾರ್ಯಕರ್ತರು. ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ ಅವರನ್ನ ಬಿಟ್ಟು ಕೈ ಕಾರ್ಯಕರ್ತೆ ಬಂದು ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿನಿಯ ಹೆಸರಲ್ಲಿ ಪರೀಕ್ಷೆ ಬರೆದಂತಹ ಪ್ರಕರಣ ಈಗ ಕೈ ಕಾರ್ಯಕರ್ತೆಯ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅರ್ಚನಾ ಎಂಬ ವಿದ್ಯಾರ್ಥಿಯ ಬದಲಿಗೆ ಬಂದು ಎಕ್ಸಾಮ್ ಬರೆದಿದ್ರಂತೆ. ಸಂಪೂರ್ಣ ಅಕ್ರಮವಾಗಿ ಎಕ್ಸಾಮ್ ಬರೀತಿದ್ದದನ್ನ ಪತ್ತೆ ಹಚ್ಚಿದ್ರು ದಲಿತ ಸೇನೆಯ
ಕಾರ್ಯಕರ್ತರು ಅಕ್ರಮವಾಗಿ ಪ್ರಶ್ನೆ ಮಾಡಿದ್ದನ್ನ ಆ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರಿತಾ ಇರೋದು ಕೂಡ ಅಲ್ಲಿ ಬೆಳಕಿಗೆ ಬಂತು. ಮಿಲಿಂದ್ ಶಾಲೆಯ ಪ್ರಾಂಶುಪಾಲರಿಂದ ಬ್ರಹ್ಮಪುರ ಠಾಣೆಗೆ ಹೋಗಿ ದೂರು ಕೂಡ ನೀಡಲಾಗಿತ್ತು. ದೂರಿನ ಅನ್ವಯ ಈಗ ಆಕೆಯನ್ನ ಬಂಧಿಸಿದ್ದಾರೆ.